ಆಸ್ತಿ ಬರೋದ್ರೊಳಗೆ ನಾನು ಹೋಗ್ಬೇಕು. ಬೇಗ ಮಾಡೋ. ಹೌದೌದು, ಆದಷ್ಟು ಬೇಗ ನಿಂಗೆ ಕಳ್ಸ್ಕೊಡ್ಬೇಕು. ಇಲ್ಲಾಂದ್ರೆ ನನ್ನ ನಿದ್ರೆ ಊಟ ಎಲ್ಲ ಅಷ್ಟೇ. ಬೇಗ ಪ್ರಣವ್. ಬಿಡಿ ಬೇಗ. ಹೊರಡು ಸುಡಿ, ಆದಷ್ಟು ಬೇಗ ಹೊರಡು. ಹೊಟ್ಟೆ ತುಂಬಾ ಹದ್ದಿದೆ. ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಬೇಕು. ಆಮೇಲೆ ನಿಮ್ಮ ಅಜ್ಜಿ ಬಂದ್ಬಿಟ್ರೆ ತಿಂಡಿ ಊಟ ನಿದ್ರೆ ಯಾವುದು ಸಿಗಲ್ಲ. ಥ್ಯಾಂಕ್ ಯು ಪ್ರಣವ್. ನಾನು ವಿಕ್ರಮ್ ಸಿಗುವವರೆಗೂ ರಾಧಿಕನ್ ಜೊತೆಲೆ ಅವಳ ಮನೇಲೇ ಇರ್ತೀನಿ. ಬಟ್ ಈ ವಿಷಯನ ಅಜ್ಜಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಹೇಳ್ಬೇಡ, ಓಕೆನಾ? ಪರಲೋಕದಲ್ಲಿರೋ ನಮ್ಮ ಅಪ್ಪ ನಾಳೆ ಖಂಡಿತ ಯಾರಿಗೂ ಹೇಳಲ್ಲ. ನೀವು ಹೊರಡ್ತೀರಿ, ಹೊರಡು ಬೇಗ ಹೊರಡು. ಅಪ್ಪ ಬಚಾವದೆ. ನಿಮ್ಮ ಜೊತೆನೆ ಈ ಮನೆ ನೆಮ್ಮದಿನೂ ಹೊರಟೋಯ್ತು. ಒಬ್ಬ ಮಗನಿಗೆ ಕಾಲ್ ಸರಿ ಇಲ್ಲ, ಇನ್ನೊಬ್ಬ ಮಗನ ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ. ಒಟ್ಟಿನಲ್ಲಿ ಮನೆಗೆ ಭವಿಷ್ಯನೇ ಇಲ್ಲ. ಇದನ್ನೆಲ್ಲ ನೋಡ್ಕೊಂಡು ಅಳೋದನ್ ಬಿಟ್ರೆ ನನಗೆ ಬೇರೆ ಗತಿ ಇಲ್ಲ. ಅತ್ತೆ, ಅತ್ತೆ, ಅಳು ಬರೋದು ಸಹಜನೇ ಬಿಡಿ. ನಿಮ್ಗೆ ಎಷ್ಟು ಅಳಬೇಕು ಅನ್ಸುತ್ತೋ ಅಷ್ಟು ಅತ್ಬಿಡಿ. ಪಾಪ ಮೊಮ್ಮಗು ಹುಟ್ಟುತ್ತೆ ಅಂತ ನೀವು ಅಜ್ಜಿ ಎಲ್ಲ ಎಷ್ಟೊಂದು ಆಸೆ ಪಟ್ಟಿದ್ರಿ. ಆದ್ರೆ ಆಸೆ ಎಲ್ಲ ರಾಧಿಕನ್ ಮನೆಗೆ ಬೆಂಕಿ ಬಿತ್ತಲ್ಲ, ಅದರಲ್ಲೇ ಭಸ್ಮ ಆಗೋಯ್ತು. ಈಗ ರಾಧಿಕನ್ಗೆ ತುಂಬಾ ಡೀಪ್ ಆಗಿ ಸುಟ್ಟಿರೋ ಗಾಯಗಳಾಗಿರೋದ್ರಿಂದ ಅವಳಿಗೆ ಮಗು ಆಗುತ್ತೋ ಇಲ್ವೋ ಅನ್ನೋದೇ ಡೌಟು. ಈಗ ನಮ್ ವಿಶಾಖ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ನಮ್ ಗ್ರಹಚಾರಕ್ಕೆ ವಿಷಕ್ಕೂ ವಿಶಾಖಗೂ ಹೊಂದಾಣಿಕೆನೆ ಆಗ್ಲಿಲ್ಲ. ವಿಶು ಮನ್ಸಲ್ಲಿ ಬೇರೆ ಯಾವ್ದೋ ಹುಡುಗಿ ಇದ್ಲು. ಬಹುಶಃ ಈ ವಿಷಯ ಗೊತ್ತಾಗಿನೇ ವಿಶಾಖ ಮನೆ ಬಿಟ್ಟು ಹೋದ್ಲು ಅಂತ ಕಾಣುತ್ತೆ. ಗಂಡ ಬೇರೆಯವಳನ್ನ ಪ್ರೀತಿಸಿದಾನೆ ಅಂತ ಗೊತ್ತಾದ್ರೆ ಯಾವ ಹೆಂಡತಿಗೆ ತಾನೇ ಬೇಜಾರಾಗಲ್ಲ ಹೇಳು. ಹೌದು ಅತ್ತೆ, ನೀವು ಯೋಚನೆ ಮಾಡ್ತಿರೋದು 100% ಕರೆಕ್ಟ್. ಈ ವಿಷಯದಲ್ಲಿ ಬರೀ ವಿಶಾಖನ್ ಮೇಲೆ ದೂರ ಹಾಕಕ್ಕಾಗಲ್ಲ. ಇದರಲ್ಲಿ ವಿಷಯದು ತಪ್ಪಿದೆ. ವಿಶಾಖನ್ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗಾಗ್ಲೇ ಧರ್ಮಾಧಿಕಾರಿಗಳಿಗೆ ಒಬ್ಬ ಉತ್ತರಾಧಿಕಾರಿನೂ ಹುಟ್ಟಿರೋನು. ಯಾಕೆ ಬರಕ್ ಹೇಳಿದ್ರಿ? ರಾಧಿಕಾ, ಮದುವೆ ಆದ್ಮೇಲೆ ನಾನು ಆಕಾಶ ನೋಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಯಾಕೋತಾ? ಯಾಕೆ? ಹಗಲು ರಾತ್ರಿ ನನ್ನ ಚಂದ್ರ ನನ್ನ ಜೊತೆಲೇ ಇರ್ತಾನಲ್ಲ, ಅದಕ್ಕೆ. ಅಮಾವಾಸ್ಯೆಲಿ
ಬೇರೆ ಎಲ್ಲರಿಗೂ ಕತ್ಲಾದ್ರು ನನಗೆ ಮಾತ್ರ ಆಗಲ್ಲ. ಯಾಕೆ ಹೇಳು? ನೀನ್ ನನ್ನ ಜೊತೆಲಿ ಇರ್ತೀಯಲ್ಲ, ಅದಕ್ಕೆ. ಏನು ಕವಿ ಆಗ್ತಿದ್ದೀರಾ? ಪ್ರೇಮಿನೇ ಆದ್ಮೇಲೆ ಕವಿ ಆಗದೆ ಇರೋಕ್ಕಾಗತ್ತಾ? ಅಲ್ಲಿ ನೋಡು, ನನ್ನ ಮಾತು ಕೇಳಿಸ್ಕೊಂಡು ಆ ಚಂದ್ರನೇ ನಾಚ್ಕೋತಾ ಇದ್ದಾನೆ. ಈ ರಾಧಿಕಳಂತ ಬೆಳ್ದಿಂಗಳು ಬಾಲೆಗೆ ಹೇಗ್ ಮುಖ ತೋರಿಸೋದು ಅಂತ ಅವನಿಗೂ ಅನ್ಸಿರ್ಬೇಕು. ಆ ಚಂದ್ರನ ರಮ್ಯಾ, ವಿಷನ್ ನೋಡ್ದ, ಒಂದ್ ಚೂರು ಬದಲಾಗಿಲ್ಲ. ಅವನ್ ತುಂಡ್ತನ ಹಾಗೇ ಇದೆ. ವಿಷುನು ರಾಧಿಕನ್ನು ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನಿಮ್ಗಂತೂ ನಿಮ್ ಹೆಂಡತಿನ ಸಂತೋಷ ಪಡ್ಸಕ್ ಆಗಲ್ಲ. ಅವ್ರನ್ನ ನೋಡಾದ್ರೂ ಖುಷಿ ಪಡಿ. ರಮ್ಯಾ, ಒಬ್ಬೊಬ್ಬರ ಜೀವನ ಒಂದೊಂದ್ ಥರ ಇರುತ್ತೆ. ಇದ್ದಿದ್ರಲ್ಲೇ ಯಾವತ್ತೂ ತೃಪ್ತಿ ಪಡಬೇಕು. ಹೌದೌದು, ಅದೇನಿದೆ ಅಂತ ನಾನು ತೃಪ್ತಿ ಪಡ್ಕೊಬೇಕು ನಂಗಂತೂ ಗೊತ್ತಾಗ್ತಿಲ್ಲ. 10 ವರ್ಷ ಆಯ್ತು, 10 ವರ್ಷ ಆಯ್ತು ನಾವು ಮದ್ವೆ ಆಗಿ. ಮಕ್ಕಳಿಲ್ಲ, ಮರಿ ಇಲ್ಲ. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಈ ಮನೇಲಿ ನಂಗೆ ಬೆಲೆನೇ ಇಲ್ಲ. ಆ ರಾಧಿಕಾ ವಿಶ್ವಗೆ 2ನೇ ಹೆಂಡತಿ ಆದವಳು. ಕುಲ ಗೋತ್ರ ಏನು ಇಲ್ದೇ ಇರೋಳು. ಮೊನ್ನೆ ತಾನೇ ಈ ಮನೆಗೆ ಬಂದು ಸೇರ್ಕೊಂಡೇಳೆ. ಅವಳನ್ನ ತಲೆ ಮೇಲೆ ಇಟ್ಕೊಂಡು ಎಲ್ಲರೂ ಮೆರೆಸ್ತಿದ್ದಾರೆ. ರಮ್ಯಾ, ರಾಧಿಕನ್ ನಡತೆ ಹೇಗಿದೆ, ನಿನ್ ನಡತೆ ಹೇಗಿದೆ ಯೋಚನೆ ಮಾಡು. ಗೃಹ ಪ್ರವೇಶ ಆಗಿದ್ ಮರುದಿನ ನೀನು ನಮ್ಮ ಕುಲದೇವರ ಪೂಜೆ ಮಾಡಬೇಕಾಗಿತ್ತು. ಆದ್ರೆ ನೀನ್ ಮಾಡಲ್ಲ ಅಂದೆ. ನನಗ್ ಪೂಜೆ ಗೀಜೆ ಎಲ್ಲ ಇಷ್ಟ ಇಲ್ಲ, ಆ ವಸ್ತ್ರ ಎಲ್ಲ ಹಳೇದು ಅಂತ ಹೇಳಿ ಅದ್ ಯಾವುದನ್ನು ನಡೆಸ್ಕೊಂಡ್ಲಿಲ್ಲ. ಆದ್ರೆ ರಾಧಿಕಾ ಪಾಪ, ಅವಳು ಅಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ರು ಪೂಜೆ ಕೂತ್ಕೊಂಡ್ಲು. ಆ ಒಡವೆ ವಸ್ತ್ರ ಎಲ್ಲ ಹಾಕೊಂಡು ನಮ್ಮ ಮನೆ ಸಂಪ್ರದಾಯಕ್ಕೆ ಗೌರವ ಸೂಚಿಸಿದ್ಲು. ಅಂದ್ರೆ ನೀವ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ನಿಮ್ ಗುಲಾಮ್ಳಾಗಿರ್ಬೇಕಾಗಿತ್ತ ನಾನು? ರಮ್ಯಾ, ಇದು ಗುಲಾಮ್ಗಿರಿ ಅಲ್ಲ. ಗೌರವನ ಕೊಟ್ಟು ಗೌರವನ ಪಡಿಬೇಕು. ತಗೋ ರಮ್ಯಾ ಅಂತ ನಿನಗೆ ಯಾರು ಪ್ರೀತಿ ವಿಶ್ವಾಸನ ಬಂದು ಭಿಕ್ಷೆ ಹಾಕಲ್ಲ. ಮೊದಲು ನಿನ್ನ ಅಂತರಂಗದಲ್ಲಿ ಪ್ರೀತಿ ಇರಬೇಕು. ಆಗ್ಲೇನೆ ಬೇರೆಯವರು ನಿನಗೆ ಪ್ರೀತಿ ಗೌರವನ ಸೂಚಿಸಬೇಕಾಗೋದು. ನಿನ್ನ ಹತ್ರನೇ ಇಲ್ಲ ಅಂದಮೇಲೆ ಪಾಪ ಬೇರೆಯವ್ರಿಗೆ ಹೇಗೆ ಕೊಡಕ್ ಸಾಧ್ಯ ಹೇಳು? ಪ್ರೀತಿ ಅಂದ್ರೆ ಏನು ಅಂತ ನಿಮಗ್ ಗೊತ್ತಾ? ವಿಶು ರಾಧಿಕನ್ನ ಎಷ್ಟು ಪ್ರೀತಿ ಮಾಡ್ತಾನೆ. ನೀವು ನನಗೆ ಒಂದಿನ ಆ ಪ್ರೀತಿ ತೋರಿಸಿದ್ದೀರಾ? ಸುಖ ಕೊಟ್ಟಿದ್ದೀರಾ? ನಿಮ್ಮಿಂದನೇ ನನ್ನ ಜೀವನ ಹಾಳಾಗೋಗಿರೋದು, ನನ್ನ ಜೀವನ ನರ್ಕ ಆಗಿರೋದು. ರಮ್ಯಾ, ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ಯಾ? ನನಗ್ ಕಾಲಿಲ್ಲ, ಒಪ್ಕೋತೀನಿ. ಆದ್ರೆ ನಿನಗೆ ಹೃದಯನೇ ಇಲ್ವಲ್ಲ? ಯಾವಾಗ್ಲೂ ನನ್ನ ವೀಕ್ನೆಸ್ನ ಹೀಯಾಳಿಸ್ತೀಯ.
ಆದ್ರೂ ಒಂದು ಕ್ಷಣ ನನಗೂ ಹೃದಯ ಇದೆ, ನನಗೂ ಭಾವನೆಗಳಿದೆ ಅಂತ ಯೋಚನೆ ಮಾಡಿದ್ಯಾ? ವಿವೇಕ್, ನನಗೂ ಫಿಲಾಸಫಿ ಮಾತಾಡಕ್ ಬರುತ್ತೆ, ಆದ್ರೆ ಸುಖ ಇಲ್ದಿರೋ ದಿನಗಳನ್ನ ಕಳೆಯೋದು ಎಷ್ಟು ಕಷ್ಟ ಅಂತ ನನಗ್ ಮಾತ್ರ ಗೊತ್ತು. ನನಗ್ ಮಾತ್ರ ಗೊತ್ತು. ಸಮಾಧಾನ ಮಾಡ್ಕೊ ರಮ್ಯಾ. ಅಲ್ಲ, ನಮಗ್ ಮಗು ಆಗ್ಲಿಲ್ಲ ಅಂದ್ರೆ ಏನಂತೆ? ರಾಧಿಕಾ ವಿಷು ಹುಟ್ಟೋ ಮಗುನೇ ನಮ್ಮ ಮಗು ಅನ್ಕೊಂಡು ಪ್ರೀತಿ ಮಾಡ್ಬೋದಲ್ವಾ? ಪ್ರೀತಿ ಮಾಡೋದಕ್ಕೆ ಗೊತ್ತಿರ್ಬೇಕಷ್ಟೇ. ಅಜ್ಜಿ, ಅದು ನಾನು ನಿಮ್ಮನ್ನೇ ಹುಡ್ಕೊಂಡು ಹೊರಟಿದ್ದೆ. ಬೇಡ, ಪ್ರಾಮಿಸ್ ಅಜ್ಜಿ. ಅಜ್ಜಿ, ಪ್ರಣವ್ ಇನ್ನೊಂದು ಕೀ ತಂದು ಬಾಗಿಲು ತೆಗೆದು ಇಲ್ಲಿರ್ಬೇಡ ಹೋಗು ಅಂದ. ಹೌದಾ? ನೋಡು, ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ, ಬಾ ನನ್ ಜೊತೆ. ಎಲ್ಲಿಗೆ? ನಾನು ಹೇಳ್ತೀನಿ, ಬಾ. ಎಲ್ಲಿಗೆ ಅಂತ ಬಾಯಿ ಮುಚ್ಕೊಂಡು ಬಾ. ಅಜ್ಜಿ, ಬಾ ಸುಮ್ಮನೆ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಿದ್ದೀರ? ಕೈ ಬಿಡಿ. ಹೇಳ್ತೀನಿ, ಬಾ ಸುಮ್ಮನೆ, ಬಾ. ನೋಡು, ಹಠ ಮಾಡ್ಬೇಡ, ತಿರ್ಸ್ಬೇಡ, ನೋಡ್ ಜೋರ ಮಾತಾಡ್ಬೇಡ, ಹೇಳ್ದಷ್ಟು ಮಾಡು, ಬಾ ಬಾ. ಬಿಡಿ ಅಜ್ಜಿ. ಅಯ್ಯಮ್ಮ, 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 ನೋಡು, ನಮ್ಮ ನೆಂಟರು ಹುಡುಗಿ ಮೋಸ ಆಗ್ಬಿಟ್ಟಿದೆ. ಆಗ್ಲೇ ಮೈ ಕೈ ತುಂಬ್ಕೊಂಡ್ಬಿಟ್ಟಿದೆ. ಎಷ್ಟು ತಿಂಗಳು? ಏನು ಗೊತ್ತಿಲ್ಲ ಅಯ್ಯಮ್ಮ, ಅವಳು ಬಾಯಿ ಬಿಡ್ತಾ ಇಲ್ಲ. ಹೇಳಿ, ಪ್ರಪಂಚ ಜ್ಞಾನನೇ ಅವಳಿಗಿಲ್ಲ. ಕಣ್ಣೆದುರುಗಡೆನೆ ಮನೆ ಹೆಣ್ಮಗಳು ಹಾಳಾಗ್ತಿರೋದನ್ನ ನೋಡಿದ್ರೆ ಸಂಕಟ ಆಗುತ್ತೆ ಅಯ್ಯಮ್ಮ. ಒಸಿ ನೋಡ್ತೀನಿ ಇರು. ಅಜ್ಜಿ, ಇಲ್ಲ, ನಾನು ಹೇಳಲ್ಲ. ಅಜ್ಜಿ, ನನಗೆ ನನ್ನ ಮಗು ಬೇಕು. ನನಗೆ ಗಂಡ ಇದ್ದಾರೆ. ನಾನು ಅವ್ರ ಜೊತೆ ಸಂಸಾರ ಮಾಡ್ತೀನಿ. ಯಾವನೇ ಅವನು ನಿನ್ ಗಂಡ? ಇಷ್ಟು ದಿವಸ ಎಲ್ಲೇ ಹೋಗಿದ್ದ ಅವನು? ಗಂಡ ಇದ್ದಿದ್ರೆ ಮದುವೆ ಸಮಯದಲ್ಲಿ ಕದ್ದು ಮುಚ್ಚಿ ಮನೇಲೆ ಉಳ್ಕೊಂಡಿದ್ ಯಾಕೆ? ನಾಟಕ ಆಡಿದ್ದು ಯಾಕೆ? ಅಜ್ಜಿ, ಅದೆಲ್ಲ ನಿಮಗೆ ಗೊತ್ತಾಗಲ್ಲ. ಏನ್ ಗೊತ್ತಾಗಿರೋದೇ ಸಾಕು. ನಡೆಯ ಒಳಗಡೆ. ಇಲ್ಲ ಅಜ್ಜಿ, ನಾನು ಇದಕ್ಕೆ ಒಪ್ಪಲ್ಲ. ನಾನು ಹೇಗಾದ್ರೂ ಮಾಡಿ ನನ್ನ ಮಗುನ್ ಸಾಕೋತೀನಿ. ನನಗೆ ಮಗು ಬೇಕು ಅಜ್ಜಿ. ಅಯ್ಯೋ, ನಿನ್ ಮಾತೇನಾದ್ರೂ ಕೇಳಿದ್ರೆ ನಾ ವಿಷ ಹಾಕೊಂಡು ಸಾಯ್ಬೇಕಾಗತ್ತೆ. ಈ ವಿಚಾರ ಊರಿಗೆಲ್ಲ ಸುದ್ದಿ ಹರಡುತ್ತೆ ಕಣೆ. ನಿಮ್ಮ ಅಪ್ಪ ಅಮ್ಮ ಮಾನ ಮರ್ಯಾದೆ ಹೋಯ್ತು ಅಂತ ಉಳ್ಳಾಕೊಂಡು ಸಾಯ್ತಾರೆ. ನಾನು ವಿಷ ಕುಡಿದು ಹರ ಹರ ಅಂತ ಅನ್ಬೇಕು. ಯಾರಿಗೂ ಉಳಿಗಾಲ ಇಲ್ಲ ಕಣೆ. ನಾನಿಲ್ಲಿ ಇರಲ್ಲ ಅಜ್ಜಿ, ಊರ್ ಬಿಟ್ಟು ಹೋಗ್ತೀನಿ. ಆಯಮ್ಮ, ಈ ಹುಡುಗಿ ಪುರಾಣ ಕೇಳ್ತಾ ನಿಂತ್ಕೊಂಡ್ರೆ ಅಷ್ಟೇ, ಕೆಲ್ಸ ಆಗಲ್ಲ. ಕರ್ಕೊಂಡು ನಡೀರಿ ಒಳಗೆ. ನಡಿ, 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 ನಡಿ. ಅಜ್ಜಿ, ಬಿಡಿ ನನ್ನ. ಏನು ಆಗಲ್ಲ, ಸುಮ್ಮನೆ ಹೇಳಿ ಮತ್ತೆ. ಬಿಡಿ. ಅಜ್ಜಿ, ಬಿಡಿ ನನ್ನ. ನನಗೆ ಮಗು ಬೇಕು. ಬಾಯಿ ಮುಚ್ಚು. ಇನ್ನಂತ ಹುಡುಗಿಯರು ಸುಮಾರು ನೋಡಿದ್ದೀನಿ. ಅಜ್ಜಿ ಒದ್ದಾಡಿದ್ರೆ ಗಾಯ ಆಗುತ್ತೆ, ನೋವಾಗುತ್ತೆ. ಸುಮ್ಮನೆ ಬಿತ್ಕೋ. ಬಿಡಿ ನನ್ನಿಂದ ಅಜ್ಜಿ. ವಿಶಾಖ, ನನ್ ಮಾತು ಕೇಳು ವಿಶಾಖ. ಹೋಗ್ಬೇಡ ವಿಶಾಖ, ಏನು ಆಗಲ್ಲ. ಇಲ್ಲ ಇಲ್ಲ, ಆಗೋಯ್ತು. ನೋಡ್ತಾ ಇದ್ದೀನಿ, ಆಗೋಯ್ತು. ಸುಮ್ಮನಿರು ವಿಶಾಖ, ನನ್ ಮಾತು ಕೇಳು, ನನ್ ಮಾತು ಕೇಳಮ್ಮ.
ವಿಶಾಖ. ಆಗಲ್ಲಮ್ಮ, ಕಾಲ ಮೀರ್ಬಿಟ್ಟಿದೆ. ಏನೋ ಹೆಚ್ಚು ಕಡಿಮೆ ಆದ್ರೆ ಹುಡುಗಿ ಪ್ರಾಣಕ್ಕ ಅಪಾಯ. ಏನ್ ಮಾಡ್ತೀಯ ನೋಡು, ಪಟ್ನಕ್ಕೆ ಕರ್ಕೊಂಡೋಗು. ಬಾರೆ ಹೋಗೋಣ. ಹೇಳಿ ಬಾಸ್, ನಾನಿರುವುದೇ ನಿಮಗಾಗಿ. ನಮಗೆ ನೀನ್ ಬೇಡ. ನಿನ್ನಿಂದ ಕೆಲಸ ಆದ್ರೆ ಸರ್. ವಿಕ್ರಮ್ ಬಂದಿದ್ದಾನ ಅಲ್ಲಿ? ವಿಕ್ರಮ ಬಂದಿಲ್ಲ, ಆದ್ರೆ ಏನೋ ಅಕ್ರಮ ನಡೀತಿದೆ. ಅದು ಏನಂತ ಗೊತ್ತಾಗ್ತಿಲ್ಲ. ಆದ್ರೆ ಅಜ್ಜಿ ವಿಶಾಖನ ಸಕ್ರಮ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಬಾಸ್, ಆ ಅಜ್ಜಿ ಮೊಮ್ಮಗಳು ನಿನ್ನೆಯಿಂದ ಇಲ್ಲೇ ಇದ್ರು. ನನಗೂ ನೋಡಿ ನೋಡಿ ಸಾಕಾಯ್ತು. ಇನ್ಮೇಲೆ ನಮ್ಮ ಮನೇಲಿ ನಿಮ್ ಜಾಗ ಇಲ್ಲ ಅಂತ ಇಲ್ಲಿಂದ ಆಚೆ ಕಳಿಸ್ಬಿಟ್ಟೆ. ಓಕೆ, ವಿಕ್ರಮ್ ಬಂದ್ರೆ ಅವನ ಮೇಲೆ ಒಂದು ಕಣ್ಣಿಡು. ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ನೋಡ್ತಾ ಇರೋ. ಹಾ, ಅಮೌಂಟು ನಿನ್ನ ಅಕೌಂಟ್ಗೆ ಹಾಕಿರ್ತೀನಿ. ಅದು ಸರಿ ಬಾಸ್, ನಮ್ಮ ಸ್ವೀಟಿನ ಏನ್ ಮಾಡೋದು? ವಿಶಾಖನ್ ಏನ್ ಮಾಡೋದು ಅಂತ ಕೇಳ್ತಿದ್ದಾನೆ. ಅವನು ಅವಳಿಗೆ ಏನು ಮಾಡೋದು ಬೇಡ. ಅವಳು ಇಲ್ಲಿಗೆ ಬರ್ತಾ ಇದ್ದಾಳೆ, ಬಂದ್ರೆ ಯಾವ ಬರ್ತಾಳೆ ಅನ್ನೋದನ್ನ ತಿಳ್ಕೊಳಕ್ ಹೇಳು ಸಾಕು. ಹಲೋ, ನಿಮ್ಮ ಪಿತೃಶ್ರೀ ಅವರು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡೆ ಪ್ರಭು. ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋ ವರೀಸ್, ಓನ್ಲಿ ಮನೀಸ್. ಓಕೆ ಓಕೆ. ಎರಡೂ ಕಡೆಯಿಂದ ಲಾಭ. ಅತ್ತ ರಾಜ, ಇತ್ತ ರಾಣಿ ಅಂತ ಅವನು ತಿಳ್ಕೊಂಡಿದ್ದಾನೆ. ಆಟ ಮುಗಿದಾಗಲೇ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ಲಾಭ ಆಯ್ತು.